ಇದೇನು ಸರ್ ಗುಂಡೆ ಹಾಕಿದಿರಲ್ಲ? ನೀವೇನು ಅಂದ್ರಲ್ಲ ಕೀಟನಾಶಕ ರೋಗನಾಶಕಗಳು ಅಂತಂದು, ಅದನ್ನು ನಾವೇ ಮಾಡ್ಕೊಳ್ಳೋದು. ನೀವೇ ಮಾಡ್ಕೊಂಡದು. ಇದಕ್ಕೆ ಬೇಕಾಗಿರೋದೇನು ಅಂದರೆ, ಇದಕ್ಕೆ ನಾವು ದಶಪರ್ಣ ಅಂತೀವಿ. ದಶ ಅಂದರೆ 10. ನೀವು ಬೇಲಿ ಮ್ಯಾಗಿರೋದು ಅಥವಾ ಇಲ್ಲಿ ಯಾವ ಭೂಮಿ ಮೇಲಿರೋ ಸೊಪ್ಪುಗಳಿಗೆ ಯಾವ ಸೊಪ್ಪುಗಳು ಹುಳ ತಿಂದಿರಲ್ಲ ಅಂಥವು 10 ನಮೂನಿ ಸೊಪ್ಪುಗಳನ್ನ ಈ ಗಂಜಲದಾಗ ಹಾಕೋದು. ಗಂಜಲ ಅಂದ್ರೆ ಗೋಮೂತ್ರದಾಗ ಒಂದು 20ರಿಂದ 30 ದಿನ ತನಕ ಇದ್ರ ಬಿಡೋದು. 20ರಿಂದ 30 ದಿವಸ ತನಕ, 30-35 ದಿವಸ ತನಕ ಬಿಟ್ಟರೆ ನಡೀತದೆ. ಹೌದು. ಇದೆಲ್ಲ ಪೂರ್ತಿ ಇದ್ರ ಸಾರಾಂಶ ಹಿಂದೆ ಹೊರಗೆ ತೆಗಿಯೋದು. ಈ ಸೊಪ್ಪಿನ ಸಾರಾಂಶ ಎಲ್ಲ ಇದ್ರ ಮಿಕ್ಸ್ ಹಾಕತಿ. 10 ನಮೂನಿ ಸೊಪ್ಪುಗಳು ಯಾವ್ಯಾವ ಅಂತ ಹೇಳ್ತೀನಿ ನಾನು. ಹ್ಞೂ ಸರ್. ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಗೊಬ್ಬರ ಸೊಪ್ಪು, ಗ್ಲಿರಿಸಿಡಿ ಅಂತೀವಿ, ಗೊಬ್ಬರ ಸೊಪ್ಪು. ಹೌದು. ಈ ಎಕ್ಕೆ ಎಲೆ, ಲಕ್ಕಿ ಸೊಪ್ಪು, ಪಪ್ಪಾಯಿ ಎಲೆ, ಆಮೇಲೆ ಲಂಟಾನ ಅಂತೀವಿ ನಾವು, ಕೆಲವು ಕಡೆ ರಂಗಿ ಸೊಪ್ಪು ಅಂತಾರೆ, ಅದಾಯಿತು. ಆಮೇಲೆ ಸೀತಾಫಲ ಸೊಪ್ಪು, ಆಮೇಲೆ ಉತ್ತಮದಾರಿ ಅಂತ. ಉತ್ತಮದಾರಿ ಅಂದರೆ ಈ ಬ್ಯಾಟ್ರಿ ಹೂ ಟೈಪ್ ಬಿಳೆ ಹೂ ಬಿಡ್ತದೆ ಅದು. ಆಮೇಲೆ ಕಾಯಿ ಮುಳ್ಳು ಇರ್ತೈತಿ, ಇಷ್ಟುದ್ದ ದುಂಡನ ಕಾಯಿ. ಸೊಪ್ಪು ಅಂದ್ರೆ ಕೊಳಿತತ್ರ ಕಳಿತೈತಿ, ಕಳಿತೈತಿ. ಕಳೆಯೋದಕ್ಕೆ ಏನು ಸಿಗುತ್ತೆ ಸರ್? ಕೊಳೆದದ್ದು ಅಂದರೆ ಅದೇನು ಉಪಯೋಗಕ್ಕೆ ಬರಲ್ಲ ಅಂತ. ಕೊಳೆದದ್ದು ಕಳಿತೈತಿ ಅಂದರೆ ಅದು ಉಪಯೋಗಕ್ಕೆ ಬರ್ತೈತಿ ಅಂತ. ನೀನು ಉಪ್ಪಿನಕಾಯಿ ಕೊಳ್ತ್ರೆ ಅದು ತಿಂತೀಯಾ? ಇಲ್ಲ. ಕಳಿತ್ರೆ ತಿಂತೀಯ ಅಷ್ಟೇ. ಎಲ್ಲ ಸೂಕ್ಷ್ಮ ಜೀವಿಗಳು ಅಷ್ಟೇ. ಕೊಳತ್ರೆ ಯಾವ ತಿನ್ನಲ್ಲ, ಕಳತ್ರೆ ಅಷ್ಟೇ ತಿನ್ನೋದು. ಕಳತ್ರೆ ಅಂದರೆ ಮಾಗಿದಾವೆ ಅಂತ. ಈ ಹಣ್ಣು ಮಾಗಿದ ಮೇಲೆ ತಿಂತಾನೆ. ಹೌದು. ಅದು ಕೂಡ ಅದಕ್ಕೆ ಈಗ ಏನು 10 ಸೊಪ್ಪು ಏನು ಹೇಳಿದ್ರಲ್ಲ ಸರ್, ಅದನ್ನ 10 ಥರ ವೆರೈಟಿ ಸೊಪ್ಪುಗಳು ಅವನ್ನೆಲ್ಲ ಹಾಕಿ 25ರಿಂದ 30-35 ದಿವಸ ತನಕ ಬಿಡಿ ಅದ್ರಾಗೆ. ಅದನ್ನು ಅಷ್ಟು ದಿವಸ ಆದಮೇಲೆ ಆ ಸೊಪ್ಪುಗಳೆಲ್ಲ ಹಿಂಡಿ ಹೊರಗೆ ತೆಗೆದು ಆ ಲಿಕ್ವಿಡ್ ಏನು ಬರ್ತದಲ್ಲ ನಮಗೆ ದ್ರಾವಣ, ಅದನ್ನು ಆ ದ್ರಾವಣಕ್ಕೆ ಸೋಸ್ಕೊಂಡು 1 ಲೀಟ್ರಿಗೆ 10 ಲೀಟ್ರ್ ನೀರನ್ನು ಸೇರಿಸಿ ನೀವು ಯಾವುದೇ ಬೆಳೆ ಇರಲಿ ಸಿಂಪರಣೆ ಮಾಡ್ಬೋದು. ಭತ್ತ, ಮೆಕ್ಕೆಜೋಳ, ಅಡಿಕೆ ಮಾಡ್ಕೋಬೋದು. ಇದ್ರ ಜೊತೆಗೆ ಬೇಕಾದ್ರೆ ಇನ್ನು ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಅಡಿಷನಲ್ ಬೇಕು ಅಂದರೆ 1 ಎಕರೆ ಪ್ರಮಾಣಕ್ಕೆ 2 kg ಖಾರ ಇರೋ ಮೆಣಸಿನ್ಕಾಯಿ, 1/4 kg ಶುಂಠಿ, ಹಸಿ ಶುಂಠಿ, 1/4 kg ಜವಾರಿ ಬೆಳ್ಳುಳ್ಳಿ, ಇವಿಷ್ಟನ್ನು ರುಬ್ಬಿ ಒಂದು 10 ಲೀಟ್ರ್ ನೀರಿನಾಗೆ ಹಾಕ್ರಿ. ರಾತ್ರಿ ನೀವು ರುಬ್ಬಿ ಹಾಕಿದರೆ ಬೆಳಗ್ಗೆ ಅದನ್ನು ಸೋಸ್ಕೊಂಡು ತಗೊಂತೀರಲ್ಲ, ಅದು ನಾನು 1 ಎಕರೆ ಪ್ರಮಾಣಕ್ಕೆ ನಾನು ಹೇಳಿರೋದು. ಇಲ್ಲಿ 10 ಲೀಟ್ರ್ ತಕ್ಕಂದ್ರಿ ಅಂದರೆ ಈಗ ಲಿಕ್ವಿಡ್ ತಗೊಂಡ್ರೆ ಅದನ್ನು ಸೋಸಿದ್ದನ್ನು 10 ಲೀಟ್ರಿಗೆ ಸೇರಿಸ್ಕೊಳ್ರಿ. ಅದೊಂದು 5 ಲೀಟ್ರ್ ಆಯ್ತು ಅಂದರೆ ಅಲ್ಲಿಗೆ ನಿಮಗೆ 1.5 ಲೀಟ್ರ್ ನಾವು ಅದಕ್ಕೆ ಒಂದು ಕ್ಯಾನಿಗೆ 1.5 ಲೀಟ್ರ್ ಹಾಕ್ಕೋಬೇಕು. 10 ಲೀಟ್ರಿಗೆ 1.5 ಲೀಟ್ರ್ ಈ ಲಿಕ್ವಿಡ್ ಸ್ಪ್ರೇ ಮಾಡಿದರೆ ಎಂಥದೇ ಹುಳ ಇರಲಿ ಯಾವುದೇ ಇರಲಿ ನಿಮ್ಮ ಭೂಮಿಯಾಗಿಂತ ನಿಮ್ಮ ಬೆಳೆನ ತಿನ್ನಲ್ಲ. ಅಂದರೆ ನಮ್ಮ ಉದ್ದೇಶ ಇಷ್ಟೇ. ನಮ್ದು ಇದನ್ನ ಸಾವಯವ ಕೀಟನಾಶಕನ ಸಿಂಪರಣೆ ಮಾಡಿದರೆ ನೀವು ಅಲ್ಲಿ ಹೋಗಿ ಹೊಲ್ದಾಗ ನೋಡಿದ್ರೆ ಹುಳ ಹಂಗೆ ಇರ್ತವೆ. ಇವಕ್ಕೆ ಹುಳ ಸಾಯಲ್ಲ, ಬೆಳೆನ ತಿನ್ನೋದನ್ನ ಬಿಡಿಸ್ತತಿ. ಅದು ಅಲ್ಲೇ ಉಪವಾಸ ಸಾಯ್ಬೇಕು ಒಂದು, ಇಲ್ಲ ಅದು ಬೇರೆ ಕಡೆ ಪಲಾಯನ ಮಾಡಬೇಕು. ಆಮೇಲೆ ನಮ್ದು ಯಾಕೆಂದರೆ ನಮ್ಮ ಪದ್ಧತಿ ಏನು ಅಂದರೆ, ನಾವು ಯಾವನ್ನು ನಮಗೆ ಕೊಲ್ಲ ಅಂತ ಸಾಯಿಸೋ ಅಂತ ರೈಟ್ಸು ನಮಗಿಲ್ಲ. ಅವನ್ನ ಪೂರ್ತಿ ಆ ಸಂಪೂರ್ಣ ಕೀಟಗಳನ್ನ ಸಾಯಿಸೋಕೆ ಹೋದ್ರೆ ನಾವು ಸಾಯ್ತೇವೆ. ಇಲ್ಲೇನಾಗೈತೆ ಅಂದರೆ ವಾತಾವರಣದ ನಮಗೆ 100ರಲ್ಲಿ 30 ಭಾಗ ಅಷ್ಟೇ ನಮ್ಮ ಬೆಳೆಗಳನ್ನ ತಿಂದು ಹಾನಿ ಮಾಡೋ ಅಂಥ ಕೀಟಗಳು ಇರೋದು. ಇನ್ನು 70 ಭಾಗ ನಮಗೆ ಉಪಕಾರಿ ಕೀಟಗಳೇ ಇರೋದು. ನೀವು ವಿಷಗಳನ್ನ ಸ್ಪ್ರೇ ಮಾಡಿದಿರಿ ಅಂದರೆ ಈ ಉಪಕಾರಿ ಕೀಟ ಬೆಳೆ ತಿನ್ನವು ಅಷ್ಟು 100ಕ್ಕೆ 100 ಸತ್ತೋಕ್ಕವೆ. ಅಲ್ಲಿ ಪರಿಸರದ ನಿಯಂತ್ರಣ ಎಲ್ಲೈತಿ? ಈಗ ನಾವು ಸಿಂಪಡಣೆ ಮಾಡಿದ್ದನ್ನು ನಮಗೆ ಬೆಳೆ ತಿನ್ನೋ ಅಂಥ ಹುಳುಗಳನ್ನ ಅಷ್ಟೇ ನಿಷ್ಕ್ರಿಯವಾಗಿ ಮಾಡ್ತೀವಿ. ಅವಾಗೇನೈತಿ, ಉಪಕಾರಿ ಕೀಟಗಳು ಉಳಿತವೆ. ಆ ಉಪಕಾರಿ ಕೀಟಗಳೇ ಅವನ್ನ ತಿಂದು ಇವು ಬದುಕ್ತವೆ. ಅಲ್ಲಿಗೆ ನಾವು ಒಂದ್ಸರಿ ಪೂರ್ತಿ ಅಲ್ಲಿ ವ್ಯವಸ್ಥೆನೇ ನಾವು ಕಂಟ್ರೋಲ್ ಮಾಡ್ಕೊಂಡಂಗೆ. ಕೊಲ್ಲೋರಲ್ಲ, ಕಾಪಾಡ್ಕೊಂಡ್ರೆ ನಾವು. ಈಗ ಸರ್ ನೀವು ಅದನ್ನ ಏನು ಹಾಕಿದ್ದೀರಲ್ಲ ಸೊಪ್ಪ, ಅದು ಎಷ್ಟು ಸರ್ ಹಾಕಿ?
ಅದು ಹಾಕಿ ಈಗ 3 ದಿನ ಆಯ್ತು. 3 ದಿವಸ ಆಯ್ತು. ಅಂದರೆ ಎಷ್ಟು ಕರಡಿ ಹಾಕಿ ಸರ್ ಅದು? ಅದು ಇನ್ನು 25 ದಿನದ ಮೇಲೆ, 25 ದಿವಸ ಮೇಲೆ. ಹಾಂ ಹಾಂ 35 ದಿನದೊಳಗೆ ತಕ್ಕಂದ್ರೆ ಮುಗೀತು. ಹ್ಞೂ ಅಂದ್ರೆ ಸ್ವಲ್ಪ ಅರ್ಲಿ ಯಾವಾಗ ಮಾಡಿ ಇದಕ್ಕೆ ನಾವು ಒಂದ್ಸರಿ ಆ ಸೊಪ್ಪೆಲ್ಲ ತೆಗೆದು ಹೊರಗೆ ಹಾಕಿದ್ದೀವಿ ಒಂದು 35 ದಿನದ ಮೇಲೆ ಹ್ಞೂ ನೀವು ಯಾವತ್ತು ಬೇಕಾದ್ರೂ ಉಪಯೋಗಿಸ್ಬೋದು. ಅದಕ್ಕೇನು ಎಕ್ಸ್ಪೈರಿ ಡೇಟ್ ಇಲ್ಲ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಅದಕ್ಕೆ ನೀವು ಇನ್ನು 3 ವರ್ಷ ಬಿಟ್ಟಾದ್ರೂ ಉಪಯೋಗಿಸ್ಕೋಬೋದು. ರೈಟ್. ಇದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ. ಇನ್ನು 5 ವರ್ಷ ಬಿಟ್ಟಾದ್ರೂ ಉಪಯೋಗಿಸ್ಕೊಳ್ರಿ ನೀವು. ಹ್ಞೂ ಹ್ಞೂ ಹ್ಞೂ